ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಒಳ್ಳೆ ರುಚಿಕರವಾದ ಪೈನಾಪಲ್ ಗೊಜ್ಜನ್ನು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಪೈನಾಪಲ್ ಗೊಜ್ಜಿಗೆ ನೋಡಿ, ಒಂದು ಪೈನಾಪಲ್ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗುವಂಥ ಗೊಜ್ಜಿಗೆ ಹಾಕುವಂಥ ಸಾಮಗ್ರಿಗಳು ಒಂದೂವರೆ ಚಮಚ ಕಡಲೆಬೇಳೆ ತಗೊಂಡಿದ್ದೀನಿ. ಒಂಚೂರು ಜೀರಿಗೆ, ಕೆಲವರು ಹಾಕಲ್ಲ ಜೀರಿಗೆ, ನಾನು ಹಾಕ್ತೀನಿ. ಸ್ವಲ್ಪ ಜೀರಿಗೆ, ಒಂಚೂರು ಕಾಳು ಮೆಣಸು, 1 ಟೀ ಚಮಚ ಮೆಂತ್ಯ ಮತ್ತು ಉದ್ದಿನಬೇಳೆ ಇದನ್ನು ಹುರ್ಕೊಳ್ಳೋದಕ್ಕೆ, ಮತ್ತು ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ. ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋಬೋದು. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು, ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ. ಕೊಬ್ಬರಿ ಹಾಕಂದರೆ ಚೆನ್ನಾಗಿ 1-2 ದಿನ ಆದ್ರೂ ಕೆಟ್ಟೋಗಲ್ಲ. ಇದು ಹಸಿ ತೆಂಗಿನಕಾಯಿ ಹಾಕಿದ್ರೆ 2 ದಿನ ಇಟ್ಕೋಬೋದು. ಒಣ ಕೊಬ್ಬರಿ ಹಾಕಿದ್ರೆ ನಾವು 1 ವಾರ ಬೇಕಾದ್ರೂ ಫ್ರಿಜ್ ಇಲ್ದಿರ ಇಟ್ಕೋಬೋದು. ಇವಾಗ ಫಸ್ಟಿಗೆ ನಾವು ಪೈನಾಪಲ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋದನ್ನು ತಗೋಬೇಕು. ಒಂದು ಸ್ವಲ್ಪ ಇದ್ದಿದ್ದು ಒಂದು ಮುಳ್ಳು ಥರ ಅನಿಸುತ್ತೆ, ಅದಕ್ಕೆ ಒಂಚೂರು ಹಾಳಿಕೆನೆ ದಿಂಡನ್ನು ತೆಗಿಬೇಕಿದು, ಮೇಲೆ ತೆಕ್ಕೋಬಾರ್ದು. ಸ್ಟೇಜಲ್ಲಿ ತೊಳ್ಕೊಳ್ಳೋಣ. ಮೊದಲಿಗೆ ನಾವು ಪೈನಾಪಲ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಣ್ಣಾಗಿದ್ರೆ ಈ ಥರ ಸ್ಮೂತಾಗಿ ಬರುತ್ತೆ. ಕಾಯಿ ಥರ ಇದ್ದರೆ ಕಟ್ ಮಾಡೋಕ್ಕೆ ಒಂಚೂರು ಕಷ್ಟ ಅನಿಸುತ್ತೆ. ಗೊಜ್ಜಿಗೆ ಹುರ್ಕೊಳ್ಳೋದಕ್ಕೆ ನಾನು ಫಸ್ಟ್ 4 ಚಮಚ ಎಣ್ಣೆ ಹಾಕಿಡ್ತೀನಿ. ನಾನು ಒಗ್ಗರಣೆ ಹಾಕಿ ತೆಗೆದಿಟ್ಕೊಳ್ತೀನಿ. ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ಕಾಯ್ದಿದೆ, ಸಾಸಿವೆ ಹಾಕ್ಕೊಳ್ತೀನಿ ಮತ್ತು ಕರಿಬೇವು ಹಾಕ್ಕೊಳ್ತೀನಿ. ಒಂಚೂರು ಹಿಂಗನ್ನು ಹಾಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡಿ ತೆಕ್ಕೊಬಿಟ್ಟು ನಾನು ಇದೇ ಪಾತ್ರೆಯಲ್ಲಿ ಹುರ್ಕೊಳ್ತೀನಿ. ನಾನು ಒಗ್ಗರಣೆನ ತಕ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಮೆಂತ್ಯನ ಹಾಕ್ತೀನಿ. ಮೆಂತ್ಯ ಒಂಚೂರು ಸ್ಲೋ ಆಗಿ ಕಡಿಮೆ ಉರಿನಲ್ಲಿ ಒಂಚೂರು ಫ್ರೈ ಆಗಬೇಕು. ಅದ್ರ ಜೊತೆಗೆ ಕಾಳು ಮೆಣಸು, ಒಂಚೂರು ಜೀರಿಗೆ ಹಾಕ್ತೀನಿ. ಇವಾಗ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಎಲ್ಲ ಕೆಂಪುಗೆ ಫ್ರೈ ಆಗಬೇಕು. ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆನ ತೆಗೆದು ಇಟ್ಕೊಬಿಟ್ಟಿದ್ದೀನಿ. ಇದನ್ನು ಅದೇ ಪಾತ್ರೆಯಲ್ಲಿ ಹುರಿತಾ ಇದ್ದೀನಿ. ಇವಾಗ ಒಂದು ಕಡ್ಡಿ ಕರಿಬೇವು, 4 ಕರಿಬೇವು ಹಾಕ್ಕೊಳ್ತೀನಿ ಹುರಿಯೋದಕ್ಕೆ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 10ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕಪ್ಪು ನಾನು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಒಣ ಕೊಬ್ಬರಿ ಹಾಕಿದ್ರೆ 4ರಿಂದ 5 ದಿನ ನಾವು ಫ್ರಿಜ್ಜಲ್ಲಿ ಹಿಡ್ದಿರ ಹಂಗೆ ಈಚೆನೇ ಹೊರಗಡೆನೇ ಇಟ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಆಗಿದೆ, ಇದನ್ನು ತೆಕ್ಕೋಬಿಡ್ತೀನಿ ನಾನು. ಆದಮೇಲೆ ಗ್ರೈಂಡರ್ ಮಾಡ್ಕೊಳ್ಳೋಣ. ಇವಾಗ ತೆಗಿತೀನಿ. ಒಂದು ನಿಮಿಷ ಹಂಗೆ ಹುಣ್ಸೆಹಣ್ಣು ತೋರಿಸ್ಬಿಟ್ಟು ನೋಡಿ ಜಾರ್ಗೆ ಹಾಕೊಂಡಿದ್ದೀನಿ. ಇವಾಗ ನಾನು ಹುಣ್ಸೆಹಣ್ಣು ಗೊಜ್ಜು ರೆಡಿ ಮಾಡ್ಕೊಂಡಿರ್ತೀನಿ. ಹೊಸ್ದಾಗಿ ಹುಣ್ಸೆಹಣ್ಣು ಹಾಕೋರಾದರೆ 1.5 ನಿಂಬೆಹಣ್ಣಷ್ಟು
ಹುಣಸೆ ಹಣ್ಣು ಕಿವುಚ್ಕೋಬೇಕು. ನಾನು ಆ ಗೊಜ್ಜಿಗೆ ನೀರು ಹಾಕ್ಕೊಳ್ತೀನಿ. ಇವಾಗ ಅದೇ ಪಾತ್ರೆಗೆ 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಗೊಜ್ಜಿಗೆ ಎಷ್ಟು ಬೇಕು ಅಷ್ಟು ನಾನು ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಯಿ ಮಳ್ಳಬೇಕಿದು ನೀರು, ಉಪ್ಪು ಮತ್ತು ಹುಣಸೆಹಣ್ಣು ನೀರು ಮಳ್ತಾ ಇದೆ. ಇವಾಗ ನಾನು ಪೈನಾಪಲ್ಲು ಒಂದು 2 ತುಂಡು ಬೆಲ್ಲನ ಹಾಕ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಒಂದು 5 ರಿಂದ 10 ನಿಮಿಷ ಇದು ಬೇಯಬೇಕು. ನೋಡಿ, ಇದು ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಬೆಂದಿದೆ. ಹುಣಸೆಹಣ್ಣು, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸಿದ್ದೀನಿ. ನೋಡಿ, ನುಣ್ಣಗೆ ಆದಷ್ಟು ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಆಗಿದೆ. ಇವಾಗ ನಾವು ಮಸಾಲೆನ ಹಾಕೊಳ್ಳೋಣ. ನಮ್ಮದು ತುಂಬ ಹಳೆ ಹುಣಸೆಹಣ್ಣು, ಬ್ಲ್ಯಾಕ್ ಆಗಿದೆ. ನೀರು ಹಾಕಿನೇ ರುಬ್ಕೋಬೇಕು. ಅದು ಯಾಕಂದರೆ ಗೊಜ್ಜು ಥರ ಇರೋದ್ರಿಂದ ನೀರು ಹಾಕ್ಬಾರ್ದು ಅಂತ ಏನಿಲ್ಲ, ನೀರು ಹಾಕಿನೇ ರುಬ್ಕೋಬೇಕು. ಪೈನಾಪಲ್ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ. 2 ನಿಮಿಷ ಬೇಯಬೇಕಿದು. ನಾನು ಸ್ವಲ್ಪ ನೀರನ್ನ ಜಾರ್ ತೊಳೆದು ನೀರನ್ನು ಹಾಕಿದ್ದೀನಿ. ಬೆಂದಿದೆ. ಲಾಸ್ಟಿಗೆ ನಾನು ಒಗ್ಗರಣೆನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಇದು ಆಪ್ಷನ್ನು, ಇದನ್ನ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ರುಚಿಕರವಾದ ಒಳ್ಳೆ ಒಂದು ಅರ್ಧ ಗಂಟೆನಲ್ಲಿ ಹೆಚ್ಚಿ ಮತ್ತು ರೆಡಿ ಎಲ್ಲ ಮಾಡ್ಕೊಳ್ಳೋದು. ಒಂದು 15 ರಿಂದ 20 ನಿಮಿಷದ ಒಳಗಡೆ ಪೈನಾಪಲ್ ಗೊಜ್ಜು ರುಚಿಕರವಾದ ರೆಸಿಪಿ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಎಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಬೇಗ ಗೊಜ್ಜು, ಪೈನಾಪಲ್ ಗೊಜ್ಜು, ರುಚಿಕರವಾದ ಗೊಜ್ಜು ರೆಡಿಯಾಗುತ್ತೆ. ನಾನು ಚಪಾತಿ ಜೊತೆಗೆ ಇದನ್ನು ಮಾಡ್ಕೊಂಡಿದ್ದೀನಿ. ಮುದ್ದೆನೂ ಸ್ವಲ್ಪ ಇದರಲ್ಲಿ ಊಟ ಮಾಡ್ಬೋದು. ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಪೈನಾಪಲ್ ಗೊಜ್ಜು, ಆ ಶೈಲಿನಲ್ಲಿ ಮಾಡಿದ್ದೀನಿ ನಾನು. ಎಲೆ ಮೇಲೆ ಹಾಕ್ತಾರಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಚೂರು ಹಾಕ್ತಾರೆ. ಆ ಥರ ಮದುವೆ ಮನೆ ಶೈಲಿ ನಾನು ಪೈನಾಪಲ್ ಗೊಜ್ಜು ಮಾಡಿದ್ದೀನಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.